ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತಂತೂ ಬೆಳಗ್ಗೆಯಿಂದ ಬರೀ ಕರೆಂಟ್ ಹೋಗೋದು ಬರೋದು ಹಾಗೆ ಮಾಡ್ತಿತ್ತು. ಸರಿ ಕರೆಂಟೇ ಇರಲಿಲ್ಲ. ಹಾಗಾಗಿ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡಿ ಆಮೇಲೆ ಸಿಂಪಲ್ಲಾಗಿ ಚಪಾತಿ ಮಾಡಿಬಿಟ್ಟು ಎಗ್ ಬುರ್ಜಿ ಮಾಡಿಬಿಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಿದ್ದೀನಿ. ಕರೆಂಟ್ ಹೋಗಿ ಬರೋದು ಮಾಡ್ತಿತ್ತು. ಇವತ್ತಂತೂ ಕೆಲಸಗಳೇ ಆಗಿಲ್ಲ ಅಂತಲೇ ಹೇಳ್ಬೋದು. ಇವಾಗ ಆ ಸೈಡು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ, ಈ ಸೈಡು ಚಪಾತಿ ಬೇಯಿಸ್ತಾಯಿದ್ದೀನಿ. ಹಾಗೆ ನನ್ನ ಮಗನಿಗೆ ಸ್ನ್ಯಾಕ್ಸ್ ಬಾಕ್ಸ್ನು ಸಹ ರೆಡಿ ಮಾಡ್ತಿದ್ದೀನಿ. ಬೆಳಗ್ಗೆ ಅಂತೂ ಇವತ್ತು ಕರೆಂಟ್ ಬೇರೆ ಇಲ್ಲದೆ ಆನ್ ಆ್ಯಂಡ್ ಆಫ್ ಆಗ್ತಿರೋದಕ್ಕೂ ನನಗೆ ಬೇಗ ಕೆಲಸ ಮಾಡ್ಕೊತಿದ್ದೀನಿ. ಕರೆಂಟ್ ಇವಾಗಿನ ಬಂದಿತ್ತು, ಅದಕ್ಕೆ ಇವಾಗ ಪಟ ಅಂತ ಮಾಡ್ಕೊತಿದ್ದೀನಿ. ಆ ಸೈಡ್ ಎಗ್ ಬುರ್ಜಿ ಮಾಡ್ತಿದ್ದೀನಿ. ಎಗ್ ಬುರ್ಜಿ ಸಿಂಪಲ್ಲಾಗಿ ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೊಮೆಟೊ ಮತ್ತು ಮೊಟ್ಟೆನ ಹೊಡೆದಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಎಗ್ ಬುರ್ಜಿ ರೆಡಿ ಆಗುತ್ತೆ. ಚಪಾತಿಗಾಗಿರೋದ್ರಿಂದ ಟೊಮೊಟೊ ಹಾಕ್ತಿದ್ದೀನಿ. ಹಾಗೆ ಬರೀ ಸಿಂಪಲ್ಲಾಗಿ ಎಗ್ ಬುರ್ಜಿ ಸೈಡ್ ಡಿಶ್ಗೆ ಅಂದರೆ ನಾನು ಟೊಮೆಟೊ ಏನು ಯೂಸ್ ಮಾಡಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಯೂಸ್ ಮಾಡಲ್ಲ. ಚಪಾತಿಗಾಗಿರೋದಕ್ಕೆ ಸ್ವಲ್ಪ ಯೂಸ್ ಮಾಡಿದ್ದೀನಿ ಅಷ್ಟೇ. ಇಷ್ಟನ್ನು ಹಾಕ್ಕೊಂಡು ಈ ಕಡೆ ಚಪಾತಿನ ಆವಾಗಲೇ ಲಟ್ಟಿಸಿಟ್ಟಿದ್ದೆ, ಕರೆಂಟ್ ಇರಲಿಲ್ವಲ್ಲ, ಆವಾಗಲೇ ಲಟ್ಟಿಸಿಟ್ಟಿದ್ದೆ 1-4. ಅದನ್ನು ಬೇಯಿಸ್ಕೊತಿದ್ದೀನಿ. ಫಸ್ಟು ಹಸ್ಬೆಂಡ್ಗೆ ಮತ್ತು ಮಗನಿಗೆ ಆಯಿತು ಅಂದರೆ ಬೇಗ ಆಗೋಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಕಡೆ ನನ್ನ ಮಗನಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ಆರೆಂಜ್ನ ಬಿಡಿಸ್ಬಿಟ್ಟು ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೊತ್ತು ಟೈಮ್ ಸಾಕಾಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ಅದರಲ್ಲೂ ಈ ಥರ ಕರೆಂಟ್ ಹೋಗಿ ಬಂದು ಮಾಡ್ತು ಅಂದರೆ ಅವಸ್ಥೆ ಅಂತೂ ಹೇಳೋಕ್ಕೆ ಆಗಲ್ಲ, ಆ ರೀತಿ ಆಗುತ್ತೆ ಮಾರ್ನಿಂಗ್ ಟೈಮ್ ಮಾತ್ರ. ಈ ಸೈಡ್ ಚಪಾತಿನೂ ಬೇಯಿಸ್ತಾಯಿದ್ದೀನಿ, ಆ ಕಡೆ ಎಗ್ ಬುರ್ಜಿನೂ ಸಹ ಮಾಡ್ತಾಯಿದ್ದೀನಿ. ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಚಪಾತಿ ಮತ್ತು ಎಗ್ ಬುರ್ಜಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಪಾತಿಗೆ. ಮತ್ತು ನಾನು ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿದ್ದೆ. ಕರೆಂಟ್ ಇವತ್ತಂತೂ ಹೋಗಿ ಬಂದು ಮಾಡಿ ಇವತ್ತು ಕೆಲಸನೇ ಆಗಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿ ಚಪಾತಿ ಮಾಡಿಬಿಟ್ಟು ಎಗ್ ಬುರ್ಜಿ ಮಾಡಿದೆ. ಟಿಫನ್ ಅಷ್ಟೇ ಮಾಡಿದ್ದೀನಿ, ಇನ್ನು ನಾನು ಅಡುಗೆ ಮಾಡಬೇಕು. ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿರೋದು ನಾನು ತಿಂದಿಲ್ಲ. ಇವಾಗ ಒಂದೆರಡು ಪಾತ್ರೆ ಇದೆ. ಫಸ್ಟು ಸಾಂಬಾರು ಮಾಡಿಬಿಡ್ತೀನಿ ಮಧ್ಯಾಹ್ನಕ್ಕೆ. ಸಾಂಬಾರು ಮಾಡಿಬಿಟ್ಟು ಒಟ್ಟಿಗೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನ್ ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ. ಹೀಗಾಗಿ ತೋರಿಸ್ತೀನಿ ಬರೀ. ಒಂದು ಚಪಾತಿ ಇದೆ, ಎಗ್ ಬುರ್ಜಿನೂ ಸ್ವಲ್ಪ ಇದೆ, ಇನ್ನೆರಡು ಚಪಾತಿ ಚಪಾತಿ ಉಂಡೆ ಮಾಡಿಬಿಟ್ಟು ಇಟ್ಟಿದ್ದೀನಿ, ಲಟ್ಟಿಸ್ಬೇಕು. ಇವೆರಡು ಮಾಡ್ತು ಅಂದರೆ ಚಪಾತಿ ಮಾಡ್ದಂಗೆ ಆಗುತ್ತೆ. ಪಾತ್ರೆ ಏನು ಜಾಸ್ತಿ ಇಲ್ಲ, ಇಷ್ಟೇ ಇರೋದು, ಅದಕ್ಕೆ ಪಾತ್ರೆ ಏನು ಜಾಸ್ತಿ ಇಲ್ಲ, ಒಂದೆರಡು ಇದ್ದಾವೆ ಅಷ್ಟೇ. ಹಾಗಾಗಿ ಫಸ್ಟು ಸಾಂಬಾರನ್ನ ಮಾಡಿಬಿಡ್ತೀನಿ. ಸಾಂಬಾರನ್ನ ಮಾಡಿಬಿಟ್ಟು ಆವಾಗ ನೀಟಾಗೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ರೆ ಕರೆಕ್ಟ್ ಆಗುತ್ತೆ. ತಿರ್ಗಾ ಪದೇ ಕ್ಲೀನ್ ಮಾಡೋ ಅಷ್ಟೇನಿರಲ್ಲ. ಇವಾಗ ಸಾಂಬಾರು ಮಾಡಿತ್ತು ಅಂದರೆ ಬೇಕಾದ್ರೆ ನನ್ನ ಮಗ ಬಂದಮೇಲೆ ಮುದ್ದೆನೇ ಇಲ್ಲ ರೈಸು ಏನಾದರೂ ಒಂದು ಮಾಡಿಕೊಂಡು ಊಟ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ. ಈಗ ಫಸ್ಟು ಚಪಾತಿನ ಲಟ್ಟಿಸ್ಬಿಡ್ತೀನಿ, ಹಾಗೆ ವ್ಲಾಗ್ನ ಕಂಟಿನ್ಯೂ. ಇವಾಗ ಬೆಳಗ್ಗೆನೇ ಸಾಂಬಾರು ಮಾಡಿಬಿಡೋ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆನೇ ಚಪಾತಿ ಮಾಡಿದ್ನಲ್ಲ, ನನಗೆ ಚಪಾತಿ ಏನು ಅಷ್ಟು ಇಷ್ಟ ಆಗಲ್ಲ ಚಪಾತಿ ತಿನ್ನೋಕ್ಕೆ. ಹಾಗಾಗಿ ನಾನು ಇವಾಗ ಸಾಂಬಾರನ್ನ ಮಾಡ್ಕೊತಿದ್ದೀನಿ. ಸಾಂಬಾರು ಮಾಡ್ಕೊತಂದ್ರೆ ಮಧ್ಯಾಹ್ನಕ್ಕೆ ಮುದ್ದೆನೂ ಇಲ್ಲ ರೈಸು ಎರಡರಲ್ಲಿ ಒಂದು ಯಾವುದಾದ್ರೂ ಮಾಡ್ಕೊಬೋದು ಅಂದ್ಬಿಟ್ಟು ಇವಾಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಚಪಾತಿ ಮಾಡಿದ್ನಲ್ಲ, ಕಿಚನ್ ಎಲ್ಲ ಹೇಗಿದ್ದರೂ ಮೆಸ್ಸಿಯಾಗಿತ್ತು, ಒಂದೇ ಸಲ ಕ್ಲೀನ್ ಮಾಡ್ಕೊಬೋದು ಸಾಂಬಾರು ಮಾಡಿಬಿಟ್ರೆ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಸಾಂಬಾರು ಮೊದಲೇ ನಾನು ಹೆಸ್ರು ಕಾಳನ್ನ ಮೊಳಕೆ ಕಟ್ಟೋಕ್ಕಿಟ್ಟಿದ್ದೆ, ಅದಕ್ಕೆ ಹೆಸ್ರು ಕಾಳನ್ನ ಬಳಸ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ. ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಪ್ಲ್ಯಾನ್ ಇತ್ತು ಅಂದರೆ ಬೇಗ ಆಗಿಬಿಡುತ್ತೆ, ಇಲ್ಲ ಏನು ಮಾಡೋದಪ್ಪ ಅನ್ನೋ ಯೋಚನೆಯಲ್ಲೇ ಅರ್ಧ ಟೈಮ್ ಹೋಗ್ಬಿಡುತ್ತೆ. ನಾನಿವತ್ತು ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಬೇಗ ಸಾಂಬಾರನ್ನ ಸಹ ಮಾಡ್ತಿದ್ದೀನಿ. ಸಾಂಬಾರು ಏನು ಮಾಡೋದು, ತಿಂಡಿ ಏನು ಮಾಡೋದು ಅನ್ನೋದೇ ಯೋಚನೆ ಆಗಿಬಿಡುತ್ತೆ. ಇವಾಗ ಸಾಂಬಾರು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಇವಾಗ ಹೆಸ್ರು ಕಾಳು ಮತ್ತು ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇವತ್ತು ನಾನು ಪಾತ್ರೆಯಲ್ಲೇ ಮಾಡ್ತಿದ್ದೀನಿ, ಯೂಶ್ವಲಾಗಿ ಕುಕ್ಕರಲ್ಲಿ ಮಾಡ್ತಿದ್ದೆ. ಇವತ್ತು ಹೆಸ್ರು ಕಾಳಲ್ವ ಬೇಗ ಬೆಂದುಬಿಡುತ್ತೆ ಅಂದ್ಬಿಟ್ಟು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲಿ ಮಾಡೋದೇ ಒಂಥರ ಟೇಸ್ಟ್ ಬರುತ್ತೆ, ಕುಕ್ಕರಲ್ಲಿ ಮಾಡೋದೇ ಒಂಥರ ಟೇಸ್ಟ್ ಬರುತ್ತೆ. ಮತ್ತು ಇಲ್ಲಿ ತರಕಾರಿ ಜಾಸ್ತಿ ಕುಕ್ ಆಗಲ್ಲ, ಕುಕ್ಕರಲ್ಲಾದರೆ ಫುಲ್ ಸಾಫ್ಟಾಗಿ ಬೆಂದ್ಬಿಡುತ್ತೆ. ಹಾಗಾಗಿ ನಾನು ಇವತ್ತು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಷ್ಟೇ ಸಖತ್ತಾಗಿರುತ್ತೆ. ಇಲ್ಲಿ ಸಿಂಪಲಾಗೇ ಮಾಡ್ತಿರೋದು, ಏನು ಜಾಸ್ತಿ ಏನು ಇದು ಮಾಡ್ಕೊಂಡಿಲ್ಲ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಸಾಸಿವೆ ಕರಿಬೇವನ್ನ ಹಾಕ್ಬಿಟ್ಟು ಅದಕ್ಕೆ ಹೆಸ್ರು ಕಾಳು ಮತ್ತು ತರಕಾರಿನ ಎಣ್ಣೆಯೆಲ್ಲ ಚೆನ್ನಾಗಿ ಹುರ್ಕೊತಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇವಾಗ ಮಸಾಲೆಗೆ ಒಂಚೂರು ಕಾಯಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಇಷ್ಟನ್ನು ರುಬ್ಕೊಂಡು ಸಾಂಬಾರು ಪೌಡರ್ ಏನು ಮನೇಲಿ ಮಾಡ್ಕೊಂಡಿರ್ತೀವೋ ಸಾಂಬಾರು ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಇಷ್ಟು ಹಾಕ್ಬಿಟ್ರೆ
ಸಾಂಬಾರು ರೆಡಿ ಆಗಿಬಿಡುತ್ತೆ. ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಸಾಂಬಾರು. ಹೆಸ್ರು ಕಾಳೇನು ಬೇಗನೆ ಬೆಂದ್ಬಿಡುತ್ತೆ, ಎಣ್ಣೆಲೆ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಬೇಗನೆ ಬೆಂದ್ಕೊಂಬಿಡುತ್ತೆ. ಈ ಸೈಡು ಇನ್ನೂ 1-2 ಚಪಾತಿ ಆಗಂಗಿತ್ತು. ಬೆಳಗ್ಗೆ ಹಸ್ಬೆಂಡ್ಗೆ ಮತ್ತು ಮಗಂಗೆ ಕರೆಂಟ್ ಬೇರೆ ಹೋಗಿ ಬಂದು ಮಾಡ್ತಿತ್ತಲ್ಲ, ಹಾಗಾಗಿ ಹಸ್ಬೆಂಡ್ಗೆ ಮತ್ತು ಮಗಂಗೆ ಅಂದ್ಬಿಟ್ಟು ಚಪಾತಿ ಮಾಡಿದ್ದೆ. ನನಗೇನು ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ಇನ್ನೊಂದು 2 ಚಪಾತಿ ಆಗಂಗಿದ್ವು, ಅದಕ್ಕೆ ಲಟ್ಟಿಸ್ಬಿಡೋಣ. ಸಾಂಬಾರು ಇಷ್ಟೊತ್ತು ಬೇಯೋಷ್ಟರಲ್ಲಿ ಈ ಸೈಡು ಚಪಾತಿನೂ ಸಹ ಲಟ್ಟಿಸ್ಬಿಡೋಣ ಅಂದ್ಬಿಟ್ಟು ಲಟ್ಟಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಂಗೆ ಅಂದ್ಬಿಟ್ಟು ಫಸ್ಟು ಕರೆಂಟ್ ಇರಲಿಲ್ವಲ್ಲ, ಹಾಗಾಗಿ ಫಸ್ಟ್ ಅವ್ರದ್ದು ಹಾಕ್ಬಿಡ್ಲಿ ಅಂದ್ಬಿಟ್ಟು ಅವ್ರಿಗೆ ಮಾತ್ರನೇ ಮಾಡಿದ್ದೆ. ನನಗೇನು ಚಪಾತಿ ಮಾಡ್ಕೊಂಡಿರಲಿಲ್ಲ. ಇವಾಗ ಲಟ್ಟಿಸ್ಕೊತಿದ್ದೀನಿ. ನಂಗೆ ಚಪಾತಿ ಇಷ್ಟನೂ ಆಗಲ್ಲ. ಸಾಂಬಾರು ಬೇಯಕ್ಕೆ ಇಟ್ಟಿದ್ದೀನಿ. ನಾನು ಸ್ವಲ್ಪ ತರಕಾರಿ ಜಾಸ್ತಿನೇ ಹಾಕ್ತೀನಿ, ನನಗೆ ತರಕಾರಿ ಇಷ್ಟ, ಹಾಗಾಗಿ ನನಗೆ ತರಕಾರಿ ಜಾಸ್ತಿ ಇತ್ತು ಮಾಡಿದ್ದೀನಿ. ಸಾಂಬಾರು ಸ್ವಲ್ಪನೇ ಮಾಡಿರೋದು, ಬಟ್ ತರಕಾರಿ ಇರೋದ್ರಿಂದ ಜಾಸ್ತಿ ಅನಿಸುತ್ತೆ ಅಷ್ಟೇ. ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಇನ್ನೊಂದು 2 ನಿಮಿಷ ಸಾಂಬಾರು ರೆಡಿ ಆಗಿಬಿಡುತ್ತೆ. ಹಾಗೆ ಅಡುಗೆ ಮನೆ ಎಲ್ಲ ಪಾತ್ರೆ ಎಲ್ಲ ಸಿಂಕಿಗೆ ಹಾಕಿದ್ದೀನಿ. ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ಬಿತ್ತಲ್ಲ, ಹಾಗಾಗಿ ಸಿಂಕಿಗೆ ಹಾಕಿದ್ದೀನಿ. ಇವಾಗ ಪಾತ್ರೆ ತೊಳೆದ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡಬೇಕು. ಕಿಚನ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇವಾಗ ಪಾತ್ರೆಗಳು ಇಷ್ಟಿದ್ದಾವೆ. ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಸಾಂಬಾರು ಮಾಡಿರೋದು ಇಷ್ಟೇ. ನೈಟ್ ಎಲ್ಲ ಪಾತ್ರೆ ತೊಳೆದಿಟ್ಬಿಟ್ಟಿದೆ, ಹಾಗಾಗಿ ಇವಾಗ ಇಷ್ಟಿದೆ. ಹಾಗೆ ನೋಡಿ ಸಾಂಬಾರು ಸಹ ಕುದೀತಿದೆ. ಇನ್ನೊಂದು 2 ನಿಮಿಷ ತರಕಾರಿ ಎಲ್ಲ ಬೆಂದ್ಬಿಡುತ್ತೆ. ಹೆಸ್ರು ಕಾಳಲ್ವ, ಹಾಗಾಗಿ ಬೇಗನೆ ಬೆಂದ್ಬಿಡುತ್ತೆ. ಬೇಳೆ ಏನು ಹಾಕಿಲ್ಲ ಇವತ್ತು, ಬರೀ ಹೆಸ್ರು ಕಾಳು ಮೊಳಕೆ ಕಟ್ಟಕ್ಕಿಟ್ಟಿದೆ, ಅದನ್ನೇ ಹಾಕಿ ಮಾಡಿದ್ದೀನಿ. ಚಪಾತಿ ಮತ್ತು ಎಗ್ ಬುರ್ಜಿ, ಇನ್ನೂ 2 ಚಪಾತಿ ಮತ್ತು ಸ್ವಲ್ಪ ಎಗ್ ಬುರ್ಜಿ ಮುಕ್ಕಿತ್ತು, ಅದನ್ನು ಸಹ ಎತ್ತಿಟ್ಟಿದ್ದೀನಿ. ನೋಡಿ ಪಾತ್ರೆ ತೊಳೆದ್ಬಿಡ್ತೀನಿ, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಇವಾಗ ಪಾತ್ರೆ ಎಲ್ಲ ತೊಳೆದು ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬಂದು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ನೈಟ್ ಟೈಮ್ ಮುದ್ದೆ ತಿನ್ನಲ್ಲ ಅವನು, ಅದಕ್ಕೆ ಮಧ್ಯಾಹ್ನ ಟೈಮು ಒಂದೊಂದ್ಸಲಿ ಮಾಡಿ ತಿನ್ನಿಸ್ತೀನಿ. ಇವತ್ತು ಮುದ್ದೆ ತಿನ್ಸೋಣ ಅಂದ್ಬಿಟ್ಟು ಮುದ್ದೆ ಮಾಡಿದ್ದೀನಿ. ಮುದ್ದೆ, ಹೆಸ್ರುಕಾಳು ಸಾಂಬಾರು, ಸ್ವಲ್ಪ ಎಗ್ ಬುರ್ಜಿ ಮುಕ್ಕಿತ್ತಲ್ಲ, ಎಗ್ ಬುರ್ಜಿ. ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗನ್ನ ಮಲಗಿಸಿ ಇವಾಗ ನಾನು ಗ್ರೋಸರಿ ತಂದಿದ್ವಿ, ಮಂತ್ಲಿ ಗ್ರೋಸರಿ. ಈ ಸಲ ನಾನು ಹೋಗಿರಲಿಲ್ಲ, ಲಿಸ್ಟ್ ಮಾಡಿಕೊಟ್ಟಿದ್ದೆ ಹಸ್ಬೆಂಡ್ಗೆ ತೊಗೊಂಬನ್ನಿ ಅಂತ. ಯಾಕಂದರೆ ಇವಾಗ ಫುಲ್ಲು ಥಂಡಿ ಇದೆಯಲ್ವ, ಹಾಗಾಗಿ ನಾನು ಹೋಗಲಿಲ್ಲ. ಲಿಸ್ಟ್ ಮಾಡಿ ಅವ್ರಿಗೆ ಕೊಟ್ಟಿದ್ದೆ, ಅವ್ರು ತೊಗೊಂಬಂದಿದ್ರು. ಅದನ್ನು ಚೆಕ್ ಮಾಡ್ಕೊತಿದ್ದೀನಿ, ಎಲ್ಲ ತಂದಿದ್ದಾರಾ ಏನು ಅಂತ. ಲಿಸ್ಟ್ ಬರೆದಿದ್ನಲ್ಲ, ಅದಕ್ಕೆ ಮಾರ್ಕ್ ಮಾಡ್ಕೊತಿದ್ದೀನಿ, ಎಲ್ಲ ತಂದಿದ್ದಾರೆ, ಯಾವುದಾದ್ರೂ ಮಿಸ್ ಮಾಡಿದಾರ ಅಂದ್ಬಿಟ್ಟು. ನೈಟೇನೆ ಸ್ವಲ್ಪ ಎತ್ತಿಟ್ಕೊಂಬಿಟ್ಟಿದ್ದೆ, ಅಂದರೆ ಆಯಿಲ್ಲು ಮತ್ತು ಎಣ್ಣೆ ಮತ್ತು ಸರ್ಫೆಕ್ಸಲ್ ಲಿಕ್ವಿಡ್ ಮಿಷಿನ್ಗೆ ಯೂಸ್ ಮಾಡ್ತಾರಲ್ಲ, ಅದನ್ನು ಯಾವುದು ಪ್ಯಾಕೆಟ್ ಹೊಡೆದೋಗ್ಬಿಡುತ್ತೋ ಅನ್ನೋದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಅದನ್ನು ಮಾರ್ಕ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಎತ್ತಿಟ್ಟಿದ್ದೀನಿ. ಇವಾಗ ನಮ್ಮದು ಮಂತ್ಲಿ ಗ್ರೋಸರಿಗೆ ಎಷ್ಟಾಗುತ್ತೆ ಅಂತ ಅಂದರೆ ಒಂದು 4500, 4500 ಆಗುತ್ತೆ ತಿಂಗಳಿಗೆ. ಮಧ್ಯದಲ್ಲಿ ಏನಾದರೂ ಖಾಲಿ ಆಯಿತು ಅಂದರೆ ಮತ್ತೆ ತರಿಸ್ಕೊತೀನಿ ನಾನು. ಅದು ಬಿಟ್ಟು ಮಂತ್ಲಿಗೆ ಒಂದ್ಸಲಿ ತರ್ತೀವಲ್ಲ, ಮಂತ್ಲಿ ಗ್ರೋಸರಿ ಅಂತ, ಅದಕ್ಕೆ ನಮ್ಮದು ಬಂದು 4500 ಆಗಿಬಿಡುತ್ತೆ. ಎಲ್ಲ ಟೋಟಲ್ ಎಲ್ಲ ಸೇರಿ ಅಕ್ಕಿ ಮತ್ತು ಆಯಿಲ್ಲು ಮತ್ತು ಗ್ರೋಸರಿ ಐಟಮ್ಸು, ಕಾಳು ಎಲ್ಲ ಟೋಟಲಾಗಿ ಸೇರಿಸಿ ನಮ್ಮದು 4500 ಆಗುತ್ತೆ. ಇವಾಗ ಎಲ್ಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಇವಾಗ ಗ್ರೋಸರಿನೆಲ್ಲ ಬಾಕ್ಸ್ಗಳಿಗೆ ಹಾಕ್ಕೊತಿದ್ದೀನಿ. ಫಿಲ್ ಮಾಡಿಟ್ಟು ಅಂದರೆ ಯೂಸ್ ಮಾಡ್ಕೊಳ್ಳೋಕೆ ಕರೆಕ್ಟ್ ಆಗುತ್ತೆ ಅಂತ. ಇವಾಗಲೇ ಎಲ್ಲ ಮಾಡ್ಕೊಂಬಿಡ್ತು ಅಂದರೆ ಈಸಿ ಆಗುತ್ತೆ. ತಿರ್ಗಾ ಇನ್ನೊಂದ್ಸಲಿ ಬಾಕ್ಸ್ಗೆ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದು ಟೈಮ್ ಏನು ಬೇಡ ಅಂದ್ಬಿಟ್ಟು ಇವಾಗಲೇ ಮಾಡ್ಕೊತಿದ್ದೀನಿ. ಬಾಕ್ಸ್ಗೆಲ್ಲ ರಿಫಿಲ್ ಮಾಡಿಕೊಂಡು ಮತ್ತೆ ನಾನು ನೈಟಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ರೈಸ್ ಮಾಡು ಅಂತ ಹೇಳಿದ್ರು ಹಸ್ಬೆಂಡು. ಮುದ್ದೆ ಏನು ಬೇಡ, ರೈಸ್ ಮಾಡಿಬಿಡು ಅಂತ ಹೇಳಿದ್ರು. ರೈಸ್ಗೆ ಇಟ್ಟಿದ್ದೀನಿ. ಅಮ್ಮ ಬಂದಿದ್ರು ಅಂದ್ಬಿಟ್ಟು ಅಮ್ಮಂಗೆ ಕಾಫಿ ಮಾಡೋಕ್ಕೆ ಇಟ್ಟಿದ್ದೀನಿ. ನನ್ನ ಮಗ ತೋರಿಸ್ತಿದ್ದಾನೆ, ನೋಡವ ಹೊಸ ಅದು ಓವನ್ ತಂದಿದ್ದೀವಿ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ತೋರಿಸ್ತಿದ್ದಾನೆ ಎಲ್ಲ. ಮತ್ತು ನಾನು ವಿಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಊಟ ಆಯಿತು. ಊಟ ಬಂದು ಮಧ್ಯಾಹ್ನನೇ ಸಾಂಬಾರು ಮಾಡಿದ್ನಲ್ಲ, ಅದಕ್ಕೆ ರೈಸ್ ಮಾಡಿದ್ದೆ. ಯಾಕಂದರೆ ಬೆಳಗ್ಗೆ ಚಪಾತಿ, ಮಧ್ಯಾಹ್ನ ಮುದ್ದೆ. ನನಗೆ 1 ಟೈಮ್ ಆದರೂ ಸ್ವಲ್ಪ ರೈಸ್ ಇರಬೇಕು, ಹಾಗಾಗಿ ಇವಾಗ ರೈಸ್ ಮಾಡಿಕೊಂಡು ಊಟ ಮಾಡಿದ್ದು ಆಯಿತು. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.